ಕೊಟ್ಟರು ಅಂತಂದ್ರ ಎಷ್ಟು 11 ಜನ ಕಾರ್ಮಿಕ ಸಂಘದ ಕಾರ್ಮಿಕರಿಗೆ ಮುಂದಾಳತ್ವ ವಹಿಸಿದಂಥವ್ರಿಗೆ 11 ಜನರಿಗೆ ಗಲ್ ಶಿಕ್ಷೆ ಆಗ್ತದ. ಮತ್ತು ಅದೇ ಒಂದು ಹೋರಾಟ ನಡೀತಕ್ಕಂಥ ಸ್ಥಳದಲ್ಲಿ ಪೊಲೀಸರು ಗುಂಡು ಹಾರಿಸ್ತಾರ, ಎಷ್ಟೋ ಜನ ಅಲ್ಲಿ ಗುಂಡಿನ ದಾಳಿ ಬಲಿ ಹಾಕ್ತಾರ ಮತ್ತು ಬಾಂಬ್ ಸಹ ಅಲ್ಲಿ ಹಾಕಿ ಎಷ್ಟೋ ಜನ ಕಾರ್ಮಿಕರನ್ನು ಸತ್ತೋತಾರ. ಅಂತ ಒಂದು ತ್ಯಾಗ ಮಾಡಿದಂತ, ಅಂತ ಒಂದು ಬಲಿದಾನ ಮಾಡಿದಂತ ದಿನ ಇವತ್ತು ಈ ಕಾರ್ಮಿಕರ ದಿನಾಚರಣೆ. ಮತ್ತು ಅಷ್ಟಕ್ಕೆ ಸತ್ತಕ್ಕೆ ಸೋಲಿರಲಿಲ್ಲ. ಅವಾಗ ಸೋತಂತ ಮಾಲೀಕರು ಮತ್ತು ಸರ್ಕಾರದವರು ಎಲ್ಲ ಸೇರಿ ಇವತ್ತು ಸಭೆಗಳನ್ನ ಕಾರ್ಮಿಕರಿಗೆ ಏನ್ ಸವಲತ್ತು ಬೇಕು ಅಂತಕ್ಕಂಥದ್ದನ್ನ ವಿಚಾರ ಮಾಡಿದ್ರು. ಒಬ್ಬ ಮನುಷ್ಯ ದುಡಿಬೇಕಂತಂದ್ರ ನಿರಂತರವಾಗಿ ದುಡಿತೀವಿ ಅಂತಂದ್ರೆ ನಮಗ ಇವತ್ತು ಕೆಲಸ ಮಾಡಿದಂದ್ರೆ ನನ್ನ ಮನೆಗೆ ಶಕ್ತಿ ಖರ್ಚಾಗಿರ್ತದೆ. ಆ ಒಂದು ಶಕ್ತಿ ಬರಬೇಕು ಅವ್ರಿಗೆ ಮಾತಂತಂದ್ರ ಅವ್ರಿಗೆ ಊಟ ಬೇಕು, ಅವ್ರ ಊಟಕ್ಕೆ ಅಡಿಗೆ ಮಾಡ್ಕೊಳಕ್ಕೆ ಅದಕ್ಕೆ ಒಂದಿಷ್ಟು ಸಮಯ ಬೇಕು. ಮತ್ತು ಇನ್ನೊಂದು ಏನಂತಂದ್ರ ದೇಹಕ್ಕೆ ರೆಸ್ಟ್ ಬೇಕು. ಮತ್ತು ಅವ್ರಿಗೂ ಒಂದು ಕುಟುಂಬ ಇರುತ್ತೆ, ಹೆಂಡತಿ ಮಕ್ಕಳು ಅಂತೇಳಿ ಅದೊಂದು ಕುಟುಂಬ ಇರುತ್ತೆ. ಅವ್ರ ಕುಟುಂಬ ನೋಡ್ಕೊಳಕ್ಕೆ ಅವ್ರಿಗೆ ಒಂದು ಸಮಯ ಬೇಕು. ಒಂದು ದಿನದಾಗ 24 ಗಂಟೆಯಲ್ಲಿ 8 ತಾಸು ಕೆಲಸ ಮಾಡಬೇಕು. ಇದೇ 8 ತಾಸು ಅವ್ರು ಏನ್ ಮಾಡ್ಬೇಕಂತಂದ್ರೆ ಅವ್ರ ಫ್ಯಾಮಿಲಿ ಜೊತೆಗೆ ಇರಬೇಕು. ಅವ್ರಿಗೆ ಒಂದಿಷ್ಟು ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ, ಮತ್ತು ಅವ್ರ ಕುಟುಂಬ ನೋಡ್ಕೊಳಕ್ಕೆ, ಅವ್ರ ವೈಯಕ್ತಿಕ ಜೀವನಕ್ಕಾಗಿ ಒಂದಿಷ್ಟು ವಿಶ್ರಾಂತಿ ಎಲ್ಲ ರೀತಿ ಮಾಡಿ ಸಲಲ್ಲ ಮುಂಜಾನೆ ಚಂದ್ರವಾಗಿ ಬಿಡಿಸ್ಕೊಳ್ತೀವಲ್ಲ ಅದು ಕೆಲಸದ ಸಮಯ ಬದಲಾವಣೆ ಆಯ್ತು. ಏನಾಯ್ತು ಅಂತಂದ್ರೆ ಒಂದು ಕೆಲಸದ ಸ್ಥಳದಲ್ಲಿ 8 ತಾಸು ಕೆಲಸ ಮಾಡ್ಬೇಕಂತಕ್ಕಂಥ ಕಾನೂನು ಬಂತು. ಅದಾಯ್ತು. ಅದಾದ ನಂತರ ಈಗ ಒಬ್ಬ ಮನುಷ್ಯ ದುಡಿಬೇಕಂದ್ರೆ ಒಂದು ದಿನಕ್ಕೆ ಎಷ್ಟು ಊಟ ಮಾಡಬೇಕು, ಅವ್ನಿಗೆ ಹುಡುಗರಿಗೆ ಬಟ್ಟೆ ಎಷ್ಟು ಬೇಕು, ಅವ್ನ ಕುಟುಂಬಕ್ಕೆ ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು, ಅವ್ನಿಗೆ ಇರ್ಲಕ್ಕೆ ಎಷ್ಟು ವಿಸ್ತೀರ್ಣದ ಮನೆ ಬೇಕು, ಇವೆಲ್ಲ ವೈಜ್ಞಾನಿಕವಾಗಿ ಒಂದು ಲೆಕ್ಕಾಚಾರ ಹಾಕಿ ಅಂತ ಒಂದು ಸಂದರ್ಭದಾಗ ಅವ್ನಿಗೆ ಕೂಲಿ ಎಷ್ಟು ಪಡಿಬೇಕು. ಈಗ ಒಂದು ಕಂಪನಿ ನಡೆಸ್ತಾನೆ, ಬಂಡವಾಳದಾರ ರೊಕ್ಕ ಹಾಕಿರ್ತಾನ ದುಡಿಸ್ಕೊತಾನ. ಬಂಡವಾಳದಾರನಿಂದ ಲಾಭ ಆಗ್ಬೇಕು. ಯಾಕಂದ್ರೆ ಅವ್ನು ರೊಕ್ಕ ಹಾಕ್ಯಾನ, ಅವ್ನ ರೊಕ್ಕ ಅವನಿಂದ ಬಡ್ಡಿ ಬರ್ಬೇಕು, ಅವನಿಂದ ಕೂಲಿ ಸಿಗ್ಬೇಕು. ಈ ಕಡೆ ದುಡ್ತಕ್ಕಂಥವರಿಗೆ ಉತ್ಪಾದನೆಯಿಂದ ಎಷ್ಟು ಲಾಭ ಬಂತು, ಅವ್ರ ಖರ್ಚು ಹೋಗಿ ಎಷ್ಟು ಲಾಭ ಬಂದಿರ್ತದೆ ಅಂದ್ರೆ ಇದು ದುಡ್ದವ್ರಿಗಿರ್ತದೆ. ಅದಕ್ಕೆ ಆ ದುಡ್ದವ್ರಿಗೆ ಒಂದಿಷ್ಟು ಆ ಬಂದಂತ ಲಾಭದಲ್ಲಿ ಅವರಿಗೆ ಬೋನಸ್ ಅಂತೇಳಿ ಹಂಚ್ಬೇಕಂತೇಳಿ ಈ ತರ ಹಲವಾರು ರೀತಿಯ ಕಾನೂನುಗಳೆಲ್ಲ ಏನ್ ಮಾಡಿದ್ರು, PF, ESI ಅದು ಇದು ಅಂತೇಳಿ ಅವಾಗೆಲ್ಲ ಇವು ಹೋರಾಟ ಮಾಡಿ ಪಡ್ಕೊಂಡು ಯಾರು ಸುಮ್ಮನೆ ಒಳ್ಳೆ ರೀತಿಯಲ್ಲಿ ಮಾಡ್ಯಾರ ಕೆಲಸ ಅಂತೇಳಿ ಯಾರು ಶಬ್ಬಾಷ್ ಕೊಟ್ಟು ಯಾರನ್ನು ಇವೆಲ್ಲ ಸೌಲಭ್ಯಗಳು ಕಂಪನಿಗಾಗ್ಲಿ ಯಾರಿಗೆ ಅವಾಗ ಇರ್ಲಿಲ್ಲ, ಕೊಟ್ಟಿಲ್ಲವ್ರು. ಇವೆಲ್ಲ ಹೋರಾಟ ಮಾಡಿ ಪದ್ಧತಿ ಅದ. ಮತ್ತೆ ಇವೆಲ್ಲ ಮಾಡ್ಬೇಕಪ್ಪ ಅಂತಂದ್ರೆ ಜನ ಪ್ರಜ್ಞಾವಂತರಾಗಿ ಅವ್ರು ಹೋರಾಟಗಳು ಕಷ್ಟ ಸಹಿಸ್ಕೊಂಡು ಎಲ್ಲ ಆಯ್ತು. ಮತ್ತು ಮುಂದಿನ ದಿನದಾಗ ಇದೇ ತರ ಮತ ಆಗ್ಬೇಕು ಅಂತಂತಂದ್ರ ನಮ್ಮ ಕಾರ್ಮಿಕರಿಗೆ ಏನಾರ ಒಂದು ತೊಂದರೆ ಐತಂತಂದ್ರ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಸಮಸ್ಯೆ ಹೇಳ್ಕೋಬೇಕಂದ್ರೆ ನಮ್ಮದೇ ಆದಂತ ಒಂದು ವೇದಿಕೆ ಇರ್ಬೇಕಂತಂದಾಗ ಒಂದು ಕಾರ್ಮಿಕ ಸಂಘಗಳು ಅಂತೇಳಿ ರೆಡಿ ಆಗುವ ಕಾರ್ಮಿಕ ಸಂಘ ಸರ್ಕಾರ ಅದಕ್ಕೊಂದು ಒಪ್ಪಂದ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು, ಹೋರಾಟಕ್ಕೊಂದು ಅವಕಾಶ ಕೊಡ್ತಕ್ಕಂಥದ್ದು, ಹೋರಾಟ ಮಾಡ್ಬೇಕಂತಂದ್ರೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಹಲವಾರು ರೀತಿಯ ಬದಲಾವಣೆಗಳು ಬಂದು ಹೋರಾಟ ಮಾಡಂಗಿಲ್ಲ. ಮತ್ತ ಈ ದುಡಿಬೇಕು ಅವಾಗೆಲ್ಲ ಏನು ಸೌಲಭ್ಯ ಪಡೆದ್ರಲ್ಲ, ESI, PF, ಬೋನಸ್, ಅದು 8 ಗಂಟೆ ಕೆಲಸ ಇವೆಲ್ಲವೂ ಪಡೆದ್ರಲ್ಲ. ಈಗೇನ್ ಮಾಡ್ತಾರಂದ್ರ 29 ಕಾರ್ಮಿಕ ಕಾನೂನುಗಳು ಇದ್ದು ತಿದ್ದುಪಡಿ ಎಲ್ಲ ಮಾಡಿ 4 ಕಾರ್ಮಿಕ ಕೋಡ್ಗಳಂತೇಳಿ ನಿರ್ಮಾಣ ಮಾಡ್ಯಾರ. ಈ 4 ಕಾರ್ಮಿಕ ಕೋಡ್ಗಳು ಯಾರಿಗೆ ಲಾಭ ಕೊಡಕತ್ತಾವ ಅಂತಂದ್ರ, ಯಾರಿಗೆ ಉಪಯೋಗ ಆಗ್ತಾವಂದ್ರ ದುಡಿಯೋ ಕಾರ್ಮಿಕರಿಗೆ ಅಲ್ಲ. ಯಾರಿಗೆ ಉಪಯೋಗ ಆಗಕತ್ತಾವಂದ್ರ ಕಂಪ್ನಿ ಮಂದಿ ಮಾಲಕರಿಗೆ ಉಪಯೋಗ ಆಗಕತ್ತಾವ. ಅವ್ರಿಗೆ ಅನುಕೂಲ ಆಗಕ್ಕೆ ಸರ್ಕಾರದವ್ರು ಏನ್ ಮಾಡಿದ್ರು, ಈ ಎಲ್ಲಾ ಕಾನೂನುಗಳಿಗೆ ಬದಲಾವಣೆ ತಂದ್ರು. ಇದ್ರಾಗ ನಮಗೇನಪ್ಪ, ಈಗ ನಮಗೇನು ಹಿಂಗೆಲ್ಲ ನಾವು ಅಂಗನವಾಡಿ ಯೂನಿಯನ್ ನಾವ್ ಯಾಕೆ ಮಾತಾಡ್ಕೋಬೇಕಂದ್ರೆ ನಾವು ಕೂಡ ಏನು ಮುಂದೆ ನಮ್ಮ ಮಕ್ಕಳು ಇಂಜಿನಿಯರ್ ಅಂತಾರ, ನಿಮ್ಮ ಮಕ್ಕಳಿಗೆ ಇಂಜಿನಿಯರ್ ಓದಿಸಿ ಬೆಂಗಳೂರಿಗೆ ನೀವು ನೌಕರಿ ಕಳಿಸ್ತೀರಾ, ಅಲ್ಲಿ ಹೋಗಿ ಮಗ ಎಷ್ಟು ಗಂಟೆ ಕೆಲಸ ಮಾಡಬೇಕು, ಅಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಎಷ್ಟು, ಮತ್ತಂತಂದ್ರೆ ಅವ್ರಿಗೆ ಅಲ್ಲಿ ಏನೆಲ್ಲ ತೊಂದರೆ ಆದಾಗ ಅವ್ರಿಗೆ ಒಂದು ರಕ್ಷಣೆ ಅಂತೇಳೆಲ್ಲ ಬೇಕಲ್ಲ. ಅವೆಲ್ಲ ಸೊ ನಾವು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಇಂಥವೆಲ್ಲ ನಾವು ಕೂಡ ವಿಚಾರ ಮಾಡ್ಕೋಬೇಕಾಗ್ತದ. ಮತ್ತೆ ಇನ್ನೊಂದು ಅಂತಂದ್ರೆ ಹೋರಾಟ ಮಾಡ್ಬೇಕಲ್ಲ. ಈಗ ಹೋರಾಟಕ್ಕೆ ಏನ್ ಮಾಡ್ತೀವಿ ನಾವು, ಒಂದು 15 ನಿಮಿಷ ಆದಂತಂದ್ರೆ ರೈಟ್ ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ಹೋರಾಟಕ್ಕೆ ಹೋಗ್ತೀವಿ. ಮೊದಲೇ ನಮ್ಮ ಸಮಸ್ಯೆಗಳು ಏನಾವ ಅನ್ನೋದನ್ನ ಗಮನ ತಂದು ಹೋರಾಟಕ್ಕೆ ಹೋಗ್ತಾರೆ. ಸುಮ್ಮನೆ ಒಂದೇ ದಿವಸಕ್ಕೆ ಹೋಗಿ ಕೂಡಂಗಿಲ್ಲ. ಆದ್ರೆ ಈ ಕಾರ್ಮಿಕ ಕಾನೂನುಗಳಿಗೆ ಬದಲಾವಣೆ ತಂದ ನಂತರ ಏನಾಗ್ತದೆ ಅಂತಂದ್ರೆ ಮುಂದೆ 60 ದಿವಸ ಆ ಮೂಲಕ ನಾವು ಸ್ಟ್ರೈಕ್ ನೋಟಿಸ್ ಅನ್ನ ಒಂದು ಆಫೀಸ್ ಲೆವೆಲ್ ಮಾಡಿದೆವು ಅಂದ್ರೆ ಆಫೀಸಲ್ಲಿ ಕೊಡ್ಬೇಕಂತಂದ್ರೆ ಸರ್ಕಾರದ ಹಂತಕ್ಕಿತ್ತಂದ್ರೆ ಸರ್ಕಾರದ ಹಂತ ಕೊಡಬೇಕು. ಕಂಪ್ನಿಗಳು ಮಾಡತ್ತಾರಂದ್ರೆ ಅವ್ರು ಆಡಳಿತ ಮಂಡಳಿಗೆ ಅವ್ರು ಕೊಡ್ಬೇಕಾಗ್ತದೆ 60 ದಿನ ಮೊದಲೇನೆ. ಮತ್ತೆ 60 ದಿನ ಮೊದಲೇನೆ ಪಟ್ಟ ನಂತರ ನಾವು ಇದು ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಅದೊಂದು ಅವ್ರಿಗೆ ಹೇಳೋದು ಭರವಸೆ ಕೊಟ್ಟಪ್ಪ ಅಂತಂದ್ರೆ ನಮಗ ಮತ್ತೆ ಹೋರಾಟ ಮಾಡೋಕೆ ಕೂಡ ಅವಕಾಶ ಇಲ್ಲ. ನಾವು ಮಾಡ್ತೀವಿ ಅಂತಂದ್ರೆ ನೀವು ಯಾಕೆ ಇದು ಮಾಡ್ತೀರಿ, ಹೋರಾಟ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರ್ತದ. ಹೋರಾಟಕ್ಕೆ ಅವಕಾಶ ಇಲ್ಲ ಅಂತ. ಮತ್ತೆ ಇನ್ನೊಂದು ಏನಾಗ್ತದಂತಂದ್ರೆ
ನಾವೀಗ ಎಷ್ಟೇ ಜನ ಕೆಲಸ ಮಾಡೋರಿದ್ರು ಒಂದು 50 ಮಂದಿ ಆದರೂ ನಾವು ಒಂದು ಸಂಘ ಕಟ್ಕೊಳ್ತೀವಿ. ಆ ಸಂಘಕ್ಕೆ ಒಂದು ರಿಜಿಸ್ಟ್ರೇಷನ್ ಇತ್ತು. ಈಗ ಹಂಗಿಲ್ಲ. ಇಷ್ಟು ಜನ ಒಂದು 100 ಮಂದಿ ನಾವು ಕಾರ್ಮಿಕರು ದುಡಿಯೋರಿದ್ದೀವಿ. ನಾವು 100 ಮಂದಿ ಅಂಗನವಾಡಿ ವರ್ಕರ್ಸ್ ಇದ್ದೀವಿ ಅಂತಂದ್ರೆ ಆಲ್ರೆಡಿ ಅವರು